ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹೋಗಿ ದೂರ ಹೋಗಿ ಬಾಬು. ಬಿಟ್ಬಿಡಿ ನನ್ನ ಅಮ್ಮ. ಬೇಡ ಬೇಡ, ನಾನು ಯಾರ ಕೈಗೂ ಸಿಗಲ್ಲ ಬಾಬುಗೆ. ಬೇಡ ಇನ್ಸ್ಪೆಕ್ಟರ್, ಗನ್ ಕೆಳಗಿಳಿಸಿ, ಇಳಿಸಿ ಗನ್ನ. ತೀರ್ಥ ಹೇಳು, ತೀರ್ಥ ಅವ್ರಿಗೆ ಗನ್ ಕೆಳಗಿಳಿಸ ಕೇಳು. ಇನ್ಸ್ಪೆಕ್ಟರ್, ಗನ್ ಕೆಳಗಿಳಿಸಿ. ತೀರ್ಥ, ಅವ್ರು ಶೂಟ್ ಮಾಡಿದ್ರೆ ನನ್ನ ಒಬ್ಬನ ಪ್ರಾಣ ಹೋಗುತ್ತೆ. ನಾನು ಅಷ್ಟರಲ್ಲಿ ಇವಳು ಇಬ್ರು ಪ್ರಾಣ ತೆಗೆದು ಬಿಡ್ತೇನೆ. ಬೇಡ ಬಾಬು, ಬೇಡ ಬೇಡ ಬೇಡ. ನೀನೇ ಸರೆಂಡರ್ ಆದ್ರೆ ಶಿಕ್ಷೆ ಕಮ್ಮಿ ಆಗೋ ಹಾಗೆ ನಾನು ನೋಡ್ಕೋತೀನಿ. ನಾನು ಹೇಳಿದ್ ಮತ್ ಕೇಳು. ಬೇಡ ಬಾಬು, ನನಗೊಂದು ಕಾರ್ ಅರೇಂಜ್ ಮಾಡು ಬೇಗ. ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಕಾರ್ ಕೊಟ್ಟ ಮೇಲೆ ಯಾರು ಹಿಂಬಾಲಿಸ್ಕೊಂಡ್ ಬರ್ಬಾರ್ದು. ಬೇಗ ಅರೇಂಜ್ ಮಾಡು. ಆಯ್ತು, ಅರೇಂಜ್ ಮಾಡಿಸ್ತೀನಿ. ಏಯ್ ಲಫರ್, ಬಿಡೋರ್ನ. ನೀನ್ ಕೇಳ್ದಂಗೆಲ್ಲ ಕೊಡಕ್ಕಾಗಲ್ಲ, ಸುಟ್ಟಾಕ್ಬಿಡ್ತೀನಿ. ಬಿಡೋರ್ನ. ತೀರ್ಥ, ಹೇಳೋನ್ಗೆ ನಾನು ಬಿಸಕ್ತಿ ಬಾಬು. ಗನ್ಗೆ ಬುಲೆಟ್ಗೆಲ್ಲ ಎದ್ರವನಲ್ಲ. ಬೇಗ ಅರೇಂಜ್ ಮಾಡು. ಆಯ್ತು ಬಾಬು, ಆಯ್ತು ಆಯ್ತು. ಚಾಕು ಕೆಳಗಡೆ ಇಳಿಸು, ಚಾಕು ಕೆಳಗಡೆ ಇಳಿಸು ಬಾಬು. ಜಾಸ್ತಿ ಯೋಚನೆ ಮಾಡಬೇಡ, ಬೇಗ ಅರೇಂಜ್ ಮಾಡು ಬಾಬು. ಬಾಬು, ಇನ್ಸ್ಪೆಕ್ಟರ್. ಇದರಲ್ಲಿ ರಿಟರ್ನ್ಸ್ ಫೈಲ್ಸೇ ಕಾಣ್ತಿಲ್ವಲ್ಲ. ಒಂದ್ ನಿಮಿಷ, ಅಲ್ಲಿ ಕಾಲ್ ಯು ಲೇಟರ್. ಏನಾಯ್ತು ಜಾನು? ಕೂತ್ಕೋ ಬಾ. ಅಯ್ಯೋ, ಕುತ್ಕೊಳ್ಳೋದೆಲ್ಲ ಇರ್ಲಿ ಅದಕ್ಕೆ. ಸುಭಾಷ್ ಅವತ್ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದು, ಇಲ್ಲಿ ತನಕ ಅವ್ನ ಮನೆಗೆ ಬಂದಿಲ್ಲ ಅದಕ್ಕೆ. ಇದ್ರ ಬಗ್ಗೆ ಅಮ್ಮ ಆಗ್ಲಿ ಅಣ್ಣ ಆಗ್ಲಿ ಯಾರು ತಲೆನೇ ಕೆಡಿಸ್ಕೋತಾ ಇಲ್ಲ. ನೀವ್ ಅದನ್ನ ಅಬ್ಸರ್ವ್ ಮಾಡಿದ್ರ ಅದಕ್ಕೆ? ಆಫ್ ಕೋರ್ಸ್ ಜಾನು, ಅವನ್ಗೆ ಕೋಪ ಬಂದಿದೆ. ತುಂಬಾ ದೊಡ್ಡ ಜಗಳನೇ ಆಯ್ತಲ್ಲ, ಅದಕ್ಕೆ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು. ಒಂದ್ಸಲ ಕಾಲ್ ಮಾಡಿ ನೋಡು. ಅಯ್ಯೋ, ನಿನ್ನೆಯಿಂದ ಇಲ್ಲಿವರೆಗೂ 10 ಟೈಮ್ಸ್ ಕಾಲ್ ಮಾಡಿದೀನಿ ಅದಕ್ಕೆ. ಅವ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅದಕ್ಕೆ. ಅದು ಸಾಲದು ಅಂತ ಅವ್ನ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿದೆ. ಯಾರು ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸಮಥಿಂಗ್ ಫಿಶಿ. ಅವನು ಹಾಗೆಲ್ಲ ಮನೆ ಬಿಟ್ಟು ಹೋಗೋ ಹುಡ್ಗಾನೇ ಅಲ್ಲ. ಒಂದು ರಾತ್ರಿ ಮನೆಗ್ ಬರ್ದೇ ಇದ್ರೆ ಅತ್ತೆ ಆಕಾಶ ಭೂಮಿನೇ ಒಂದ್ ಮಾಡ್ಬಿಡ್ತಾರೆ. ಅಂತದ್ರಲ್ಲಿ ಅವರು ಕೂಲ್ ಆಗಿದ್ದಾರೆ, ಟೆನ್ಷನ್ ಮಾಡ್ಕೊಂಡಿಲ್ಲ. ಏನೋ ಬೇರೆ ವಿಷಯ ಇದೆ. ಅಂದ್ರೆ ಅದಕ್ಕೆ ಸುಭಾಷ್ ಏನಾದ್ರೂ? ಹೇ ಕಮಾನ್, ಅವನ್ ಹಾಗೆಲ್ಲ ಏನು ಮಾಡ್ಕೊಳಲ್ಲ. ಡೋಂಟ್ ಬಿ ಫೂಲಿಶ್. ಆದ್ರೆ ಆ ಹೂ ಮಾರೋ ಹುಡುಗಿ ಸಂಚಿಗೆ ಏನಾದ್ರೂ ಸಿಕ್ಕಾಕೊಂಡಿದಾನ ಅಂತ ಭಯ ಆಗ್ತಾ ಇದೆ. ಅದಕ್ಕೆ ಎಲ್ಲಿಗೆ? ಮಾನನ್ ಜೊತೆಗೆ. ಸಾಹೇಬ್ರೆ, ನೀವೇನು ಚಿಂತೆ ಮಾಡ್ಬೇಡಿ, ಸತ್ಯ ಎಲ್ಲ ಹೊರಗೆ ಬರುತ್ತೆ. ಅದಕ್ಕೆ ಕಾಯ್ತಾ ಇದ್ದೀನಿ ಸುಮನವ್ರೆ. ಇದು ವಿರೋಧ ಪಕ್ಷದವ್ರ ಕೆಲಸ ಅಂತ ಗೊತ್ತಾಯ್ತು. ಅವನು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ವಿರೋಧ ಪಕ್ಷದವ್ರ ಅಸ್ತಿತ್ವನೇ ಇಲ್ದವ್ರಾಗ ಮಾಡ್ಬಿಡ್ತೀನಿ. ಆಗ ಗೆಲುವು ನಮ್ದೇ ಆಗುತ್ತೆ, ನಮ್ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ. ಇನ್ಸ್ಪೆಕ್ಟರ್, ಏನಾದ್ರೂ ಬಾಯ್ಬಿಟ್ನಾ? ಯಾರ ಹೆಸರು ಹೇಳ್ದ? ಇಲ್ಲ, ಬಾಯ್ ಬಿಡ್ತಿಲ್ಲ. ಒಂದ್ ರೌಂಡ್ ಆಗಿದೆ, ಇನ್ನೊಂದೆರಡು ರೌಂಡ್ ಆದ್ರೆ ಬಾಯ್ ಬಿಡ್ತಾನೆ. ನೋನೋ, ಹಾಗಾಗ್ಬಾರ್ದು. ಅವನ್ ಸ್ಟೇಟ್ಮೆಂಟ್ ಕೊಡ್ಲೇಬೇಕು.
ಅವನ್ ಹಿಂದೆ ಯಾರಿದ್ದಾರೆ ಅಂತ ನಾ ತಿಳ್ಕೊಳ್ಳೇಬೇಕು. ನೋಡಿಯೇ ಸರ್, ಇವಳೆ ಮಾಲಿನಿ ಆ ಕಿಲ್ಲರ್ಗೆ ಆಶ್ರಯ ಕೊಟ್ಟವಳು. ಯಾರನ್ನ ಕೊಲ್ಲಕ್ ಸಂಚ್ ಮಾಡಿದ್ರಿ? ಸುಪಾರಿ ಕೊಟ್ಟವ್ರು ಯಾರು ನಿಮ್ಗೆ? ಇಲ್ಲ ಸರ್, ನನಗೇನು ಗೊತ್ತಿಲ್ಲ. ಏನು ಏನು ಗೊತ್ತಿಲ್ವಾ? ಆ ಕಿಲ್ಲರ್ನ ಮನೆ ಒಳಗಡೆ ಯಾಕೆ ಇಟ್ಕೊಂಡಿದ್ದೆ? ಅವನಿಗೆ ನಿನ್ಗೆ ಏನ್ ಸಂಬಂಧ? ನಿನಗ್ ಗೊತ್ತಿಲ್ಲ ಅಂದ್ರೆ ಆ ಸುಪಾರಿ ಕಿಲ್ಲರ್ ನಿನ್ ಮನೆ ಒಳಗಡೆ ಹೆಂಗ್ ಬಂದ? ಸರ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ಗೇನು ಗೊತ್ತಿಲ್ಲ ಸರ್. ಮಾಲಿನಿ ಅಲ್ವಾ? ನೀನ್ ಕಾಶಿಗೆ ತುಂಬಾ ಹತ್ರದವಳು ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀವು ತುಂಬಾ ಒಳ್ಳೆಯವರು ಅಂತಾನು ಸುಮ್ಮನ ಅವ್ರು ಹೇಳಿದ್ದಾರೆ. ಆ ಕಾಶಿ ನಿಮ್ಮನ್ನ ಹೆದರ್ಸಿ ಬೆದರ್ಸಿ ಕೆಲಸ ಮಾಡಿಸಿರ್ಬೋದು, ನಂಗೆ ಗೊತ್ತಿಲ್ಲ. ಆದ್ರೆ ನೀನ್ ಅಪ್ರೂವರ್ ಆದ್ರೆ ನಿನಗೆ ಶಿಕ್ಷೆ ಕಮ್ಮಿ ಆಗೋ ಹಾಗೆ ನಾನು ನೋಡ್ಕೋತೀನಿ. ನೀನ್ ಭಯ ಪಡೋ ಅಗತ್ಯ ಇಲ್ಲ. ಹೇಳ್ತೀನಿ ಸರ್, ಎಲ್ಲ ಹೇಳ್ಬಿಡ್ತೀನಿ. ಆ ಕೊಲೆಗಾರ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಕಾಶಿನೇ ಅವನ್ ಫ್ರೆಂಡು ಅಂತ ನಮ್ಮ ಮನೆಗೆ ಕರ್ಕೊಂಡು ಬಂದ. 4 ದಿನ ನಿಮ್ಮ ಮನೇಲಿ ಇರ್ಲಿ ಅಂತ ಹೇಳ್ದ. ಅವ್ನ್ ಯಾರು, ಏನ್ ಮಾಡ್ದ, ನನಗೇನೂ ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ನನ್ನ ಕ್ಷಮಿಸಿ. ನಾನು ಯಾವ ತಪ್ಪು ಮಾಡಿಲ್ಲ. ನೋಡಿದ್ರ ಇನ್ಸ್ಪೆಕ್ಟರ್, ಅನ್ಕೊಂಡಾಗೆ ಎಲ್ಲಾದ್ರ ಹಿಂದೆ ಆ ಕಾಶಿ ಇದ್ದಾನೆ. ನೀವೇನ್ ವರಿ ಮಾಡ್ಕೊಬೇಡಿ ಸರ್, ಕಾಶಿನ ನಾನು ಅರೆಸ್ಟ್ ಮಾಡ್ತೀನಿ. ರಾಮ ಮಂತ್ರವ ಜಪಿಸು. ಮನೇಲಿ ಇಷ್ಟು ದೊಡ್ಡ ಇಶ್ಯೂ ಆಗಿದೆ, ಆದ್ರೂ ನೀವು ಇಷ್ಟು ಕಾಮ್ ಆಗಿದ್ದೀರಲ್ಲ. ಇಷ್ಟು ಆರಾಮಾಗಿರೋದಕ್ಕೆ ಹೇಗೆ ಸಾಧ್ಯ? ಯಾಕಮ್ಮ, ನಾನು ಆರಾಮಾಗಿರೋದು ನಿನಗೆ ಕಣ್ ಕೂಗ್ತಾ ಇದೆಯಾ? ವಿಷಯ ಅದಲ್ಲಮ್ಮ. 3 ದಿವಸ ಆಯ್ತು ಸುಭಾಷ್ ಮನೆ ಬಿಟ್ಟು ಹೋಗಿದ್ದಾನೆ, ಮನೆಗೂ ಬಂದಿಲ್ಲ. ಎಲ್ಲಿದ್ದಾನಂತ ಪತ್ತೇನೂ ಇಲ್ಲ. ನೋಡು, ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ನಿನಗ ಆ ಟೆನ್ಷನ್ ಇಲ್ವಲ್ಲ ಅಂತ ಅವ್ಳು ಕೇಳ್ತಾ ಇರೋದು ಅಷ್ಟೇ. ಅದೆಲ್ಲ ಇವ್ರಿಗೆಲ್ಲ ಅರ್ಥ ಆಗ್ಬೇಕು ಜೈ. ನಮ್ ಕನ್ಸನ್ನೆಲ್ಲ ಕಾಣಲ್ಲ ಇವ್ರಿಗೆ. ನಾವು ಮಾತಾಡೋದ್ ಮಾತ್ರ ಕಣ್ಣು ಕುಕ್ಕೋ ತರ ಅನ್ಸುತ್ತೆ ಅಷ್ಟೇ. ಅಲ್ಲಮ್ಮ ಸಾಧನ, ಸುಭಾಷನ್ ಮೇಲೆ ಇದ್ದಕ್ಕಿದ್ದ ಹಾಗೆ ನಿನಗೆ ಪ್ರೀತಿ ಅಕ್ಕರೆ ಎಲ್ಲ ಬಂದ್ಬಿಡುತ್ತೆ ಅಂತ ನನಗೇನು ಕನ್ಸು ಬಿದ್ದಿತ್ತಾ? ನಾನೇ ಸುಭಾಷ್ ಇನ್ನು ಮನೆಗೆ ಬಂದಿಲ್ಲ, ಎಲ್ಲಿ ಹೋಗಿದಾನೋ ಹುಡ್ಕೊಂಡ್ ಬಾರೋ ಅಂತ ಜೈಗೆ ಹೇಳಿದಿದ್ರೆ ನೀನ್ ಏನ್ ಹೇಳ್ತಿದ್ದೆ? ಎಲ್ಲೋ ಕುಡ್ದು ಬಿದ್ದಿರ್ತಾನೆ ಅತ್ತೆ, ಬಂದ್ಬಿಡ್ತಾನೆ ಬಿಡು ಅಂತ ತಾನೇ ಹೇಳ್ತಿದ್ದೆ. ಇವತ್ತು ಇದ್ದಕ್ಕಿದ್ದಾಗೆ ನಿನಗೆ ಪ್ರೀತಿ ಅಕ್ಕರೆ ಎಲ್ಲ ಉಕ್ ಬಿಡುತ್ತೆ ಅಂತ ನನಗೇನ್ ಗೊತ್ತಿತ್ತಮ್ಮ? ನೇರವಾಗಿ ಪ್ರಶ್ನೆ ಕೇಳ್ತಾ ಇದೀವಿ, ಅದಕ್ಕೆ ನೇರವಾಗಿ ಉತ್ತರ ಕೊಟ್ರೆ ಜಗಳ ಆಗಲ್ಲ. ನೋಡೋ, ನನಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ. ಉತ್ತರ ಗೊತ್ತಿದ್ರೆ ನೇರವಾಗಿ ಉತ್ತರ ಕೊಡ್ತೀನಿ. ಪ್ರಶ್ನೆ ಗೊತ್ತಲ್ಲ, ಉತ್ತರ ಕೊಡ್ಬೋದಲ್ಲ. ಏ ದಡ್ಡಿ, ನಾನು ಹೇಳಿದ ಅರ್ಥ ಆಯ್ತಾ? ನನಗ್ ಉತ್ತರ ಗೊತ್ತಿಲ್ಲ. ಸುಳ್ಳು. ನಿಮಗೆಲ್ಲ ಗೊತ್ತಿದೆ. ಸುಭಾಷ್ ಎಲ್ಲಿದ್ದಾನೆ ಅಂತ ಹೇಳಿ. ನನಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು, ಗೊತ್ತಿದೆ ಅಂದ್ರೆ ನಾನು ಏನ್ ಹೇಳಿ? ಅದು ಅಲ್ದೆ ನಿನ್ ಹತ್ರ ವಾದ ಮಾಡೋದಿಕ್ ನನ್ಗಿಷ್ಟನೂ ಇಲ್ಲ. ಯಾವಾಗ ಸುಭಾಷ್ ಹೆತ್ತ ತಾಯಿ ಅಂತಾನೂ ನೋಡ್ದೆ ನನ್ನ ಮೇಲೆ ಕೈ ಮಾಡಿದ್ನೋ ಆಗ್ಲೇ ಅವನ ಬಗ್ಗೆ ಯೋಚನೆ ಮಾಡೋದನ್ನ ನಾನು ಬಿಟ್ಟೇ ಬಿಟ್ಟೆ. ಅಚ್ಚರಿ, ಈಗ ಹೇಗಿದ್ರು ನಿನಗೆ ಅವನ ಮೇಲೆ ಪ್ರೀತಿ ಅಕ್ಕರೆ ಎಲ್ಲ ಉಕ್ಕಿ ಹರಿತಾ ಇದೆಯಲ್ಲ, ನೀವೇ ಹುಡುಕಿ ಕರ್ಕೊಂಡ್ ಬನ್ನಿ. ಯಾರು ಬೇಡ ಅಂದಿದ್ದು? ಅಮ್ಮ ಅಮ್ಮ, ಸಾಧನಾ ಅಮ್ಮನ್ಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಸುಭಾಷ್ ಏನಾದ್ರೂ ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟ ಅಂತ. ನಿಮ್ಮಮ್ಮಂಗೆ ಎಲ್ಲಾ ವಿಷಯ ಗೊತ್ತಿದೆ, ಆದ್ರೆ ಮುಚ್ಚಿಡ್ತಾ ಇದ್ದಾರೆ. ಎಷ್ಟು ದಿವಸ ಮುಚ್ಚಿಡ್ತಾರೆ ನೋಡೋಣ. ಇವತ್ತಲ್ಲ ನಾಳೆ ಅವನು ಎಲ್ಲಿದ್ದಾನೆ,
ಇವ್ರು ಅವನಿಗೆ ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಲೇಬೇಕು. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ನಾನು ಯಾವನ್ ಕೈಗೂ ಸಿಕ್ಕಾಕಳೆ ಸೋಲೊಪ್ಕೊಳಕ್ಕಿಲ್ಲ. ನೀನಾ ಮಾತಾಡ್ಕೊಂಡ್ ಬರದಲ್ವಾ? ಪಾಲು ತೆಗ್ದೈತಾ? ಅಲ್ಲ ಕಣ್ಲ, ಏನ್ಲ ಇದು ಬಾರ್ನೆ ಮಾಡ್ಕೊಂಬಿಟ್ಟಿಯಲ್ಲಿ? ಓಹೋ, ಚಾಕು ಬೇರೆ. ಬಾರ್ಲಾ, ಚುಚ್ಬಿಡು, ನಾನೇ ಚುಚ್ಚಿ ಸಾಯಿಸ್ಬಿಡು. ಅಲ್ಲ ಕಣ್ಲ, ನಾನು ಹೇಳ್ದಂಗ್ ಕೇಳಿದಿದ್ರೆ ಇಲ್ಲಿ ಇಲಿ ಬಚ್ಚಿಟ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತ ನಿನಗೆ? ಬೇಡ ಕಣ್ಲ, ಅವ್ರ ಸಾವಾಸ ಬಿಟ್ಬಿಡು ಅಂತ ಬಡ್ಕೊಂಡೆ. ಕೇಳ್ದೆ ನನ್ನ ಮಾತ್ನ? ಏನ್ ಹೇಳಿದೆ ನೀನು? ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಹೆಂಗೂ ಮಾಡ್ಬಿಡ್ತೀನಿ ಅಂದೆ. ಏನ್ಲ ಆತಿ ನಿನ್ ಪರಿಸ್ಥಿತಿ? ಹೊರಗಡೆ ಮುಖ ತೋರ್ಸಂಗಿಲ್ಲ, ಪೊಲೀಸ್ನವರು ಡಮ್ ಅನ್ಸ್ಬಿಡ್ತಾರೆ. ಅದ್ ಯಾವನ 5 ಮರ್ಡರ್ ಮಾಡವನೆ, ಸಿಗಾಕೊಂಡಿಲ್ಲ ಅಂದೆ. ಬಿರುದ್ ಬೇರೆ ಕೊಟ್ಟಿದ್ದೆಲ್ಲಪ್ಪ, ಬಿಸತ್ತಿ ಬಾಬು ಅಂತ. ಏನಾಯ್ತೀಗ? ಏನ ಬಗಳ್ದೆ ನೀನು? ಅವನ್ ಸಿಕ್ಕಾಕೊಳ್ಳೋದಲ್ದೆ ನಿನ್ನೂ ಸಿಕ್ಕಾಕ್ಸ್ದ. ಮಲ್ಡ್ರು ಗಿಲ್ಡ್ರು ಅಂತೆಲ್ಲ ಓದ ಇಂಥವೆಲ್ಲ ಆಯ್ತವೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ಮೊದ್ಲೋಗಿ ನೀನು ಲಾಯರ್ನ ನೋಡು. ಆ 8 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಾಲಿನಿ ಮತ್ತು ಬಾಬು ಇಬ್ರು ಆಚೆ ಬರ್ಬೇಕು. ಸಂಪಾದನೆ ಮಾಡಿದ್ಯಾ ನೋಡು. ಬಿಡಿಸ್ಕೊಂಬರಕ್ ಅವನ್ನ ಲಕ್ಷ ಸುರಿತಾನಂತೆ. ಮೂತಿ ನೋಡ್ಕೊ. ನೀನ್ ಬದುಕತ್ ನೋಡು ಅಂದ್ರೆ ಯಾರಿಗೋ ಗಂಟ್ ಕೊಟ್ಟು ಬಿಡಿಸ್ಕೊಂಬರ್ತಾನಂತೆ. ಅಲ್ಲ ಕಣ್ಲ, ಕಾಲನವ್ರಿಗೆ ಗೊತ್ತಾರು ಸುಮ್ನೆ ಬಿಡ್ತಾರ ನನ್ನ. ಸಿಗದು ತೋರಣ ಕಟ್ಬಿಡ್ತಾರೆ. ಸಿಗದು ಬಿಡ್ತಾರೆ ಹಂಗೆ ಹೇಳಿ. ನೀನ್ ಯಾರಪ್ಪನ್ ಕೊಂದಿದ್ಯಾ ಅಂತ ನೋಡೋ. ಆರೋಪ ಸಾಬೀತ್ ಮಾಡೋದಕ್ಕೆ ಕೋರ್ಟು ಕಚೇರಿ ಅಂತ ಎಲ್ಲ ಅವೇ, ಅದಕ್ಕೆ ಟೈಮ್ ಹಿಡಿತದೆ. ನೀನ್ ಯಾರಿಗೂ ಎದುರ್ಬೇಕಾಗಿಲ್ಲ. ಮೊದ್ಲೋಗಿ ಅದೇನೋ ಐತಲ್ಲ ಆಂಟಿಸಿಪೇಟಿ ಬೇಲು, ಅದನ್ ತಗೋ. ಆಮೇಲೆ ನೋಡ್ತೀನಿ ಅದ್ ಯಾವ ಪೊಲೀಸ್ ನನ್ನ ಮಗ ಬಂದ್ ನನ್ನ ಮೈ ಮುಟ್ತಾನೆ ಅಂತ. ಲೋ ಕಾಶಿ, ಈಗ್ಲಾರ ತಗ್ಗಿ ಬಗ್ಗೆ ನಡೆದನ್ ಕಲ್ತ್ಕೊಳ್ಳ. ಹೇಳ್ದಷ್ಟು ಮಾಡು ಅಂದೆ ಅಷ್ಟೇ. ಮೊದ್ಲು ನಾನು ಇದರಿಂದ ಆಚೆಗೆ ಬರ್ಬೇಕು. ಆಮೇಲೆ ಆ ತೀರ್ಥಂಗೂ ಸುಮ್ನಿಗೂ ಐತೆ ಮಾರಿ ಹಬ್ಬ. ನಿನಗೆ ಬುದ್ಧಿ ಬರಕ್ಲ. ನೀನ್ ಎದುರ್ಕೊಂಡು ಸಾಯ್ಬೇಡ, ನನ್ನ ಎದುರಿಸ್ತಾ ಇದ್ಯಾ ನೋಡು. ನಾನ್ ಇಲ್ಲಿರೋ ವಿಷಯ ಯಾವನ್ಗೂ ಗೊತ್ತಿಲ್ಲ, ನಾನು ಸಿಕ್ಕಾಕೊಳ್ಳೋದಿಲ್ಲ. ಏ ಪೊಲೀಸಪ್ಪ, ಮುಂದಕ್ಕೆ ಬರ್ಬೇಡ. ಮುಂದೆ ಬಂದ್ರೆ ನೀನ್ ಕೆದೆಗೆ ಚಾಕು ಇರಿದು ರಕ್ತ ಕುಡಿದು ಬಿಡ್ತೀನಿ. ಲೇ ದಡ್ಡ, ನನ್ ಕೈಲಿರೋದು ದೀಪಾವಳಿ ಪಟಾಕಿ ಗನ್ನಲ್ಲ, ಫುಲ್ಲು ಲೋಡೆಡ್ ಬೀದಿ ಹಣ ಆಗೋಗ್ತೀಯಾ? ಇಳ್ಸೋ ಕೈನ. ನಾನ್ ಏನು ಮಾಡಿಲ್ಲ, ಏನು ಮಾಡಿಲ್ಲ ಕಣ್ರು. ಮುತ್ತು, ಬ್ಯಾಗ್ ಒಳಗಡೆ ಇಟ್ಬಿಡು. ಏಯ್, ಏನು ಇದು? ಇವತ್ತೇ ಬಂದ್ಬಿಟ್ಯಾ? 1-2 ದಿನ ಮಾವನ್ ಮನೇಲಿ ಬರಕ್ಕಾಗ್ತಿರ್ಲಿಲ್ವಾ? ಅಯ್ಯೋ ಅಮ್ಮ, ನಂಗೆ ತುಂಬಾ ಕೆಲ್ಸಗಳಿದೆ. ಅದ್ ಹೋಗ್ಲಿ, ಇವತ್ತು ಕಾಲನಿಲಿ ಏನಾಯ್ತು ಗೊತ್ತಾ? ಏನಾಯ್ತು? ಆ ಸಂತಾಪ ಕೂಟದಲ್ಲಿ ಮಂತ್ರಿಗಳು ಚಾಕು ಚುಚ್ಚಕ್ ಹೋಗಿದ್ನಲ್ಲ, ಆ ಕೊಲೆಗಾರ ಅವ್ನ್ ಸಿಕ್ಕಿದ್ನಮ್ಮ. ಹೌದಾ? ಕಾಲನಿಲಿ ಇದ್ದಿದ್ ದೊಡ್ಡ ತಲೆಬಾರ ಇಳಿತು. ಅವನ್ನ ಹಿಡಿಯೋದಕ್ಕೆ ಯಾರು ಸಹಾಯ ಮಾಡಿದ್ ಗೊತ್ತಾ? ಯಾರು? ಸುಮನ ಅವ್ರು. ನೋಡಿದ್ಯಾ, ನೀನ್ ಎಲ್ಲಾ ಸಮಸ್ಯೆಗೂ ಪರಿಹಾರ ಸುಮಾ. ಅತ್ತೆ, ಹಾಗೆಲ್ಲ ಏನೂ ಇಲ್ಲ, ನಾನು ಏನೂ ಮಾಡಿಲ್ಲ. ನೋಡಿದ್ಯಮ್ಮ, ಇದೇ ಅವ್ರ ದೊಡ್ಡ ಗುಣ. ಎಲ್ಲ ಮಾಡಿದ್ರು ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಅಯ್ಯೋ 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 ಅಯ್ಯೋ, ನನ್ ಮಗನ್ ಬಾಯಲ್ಲಿ ನನ್ ಸೊಸೆ ಬಗ್ಗೆ ಹೊಗಳಿಕೆ ಮಾತು ಕೇಳ್ತಾ ಇದ್ರೆ ನನಗೆ ಸಂತೋಷ ತಡ್ಕೊಳಕ್ ಆಗ್ತಾ ಇಲ್ಲ. ಅಂತೂ ದುರ್ಗಾ ಪರಮೇಶ್ವರಿ ನನ್ ಕೋರಿಕೆನ ತೀರಿಸ್ಬಿಟ್ಲು. ಈಗ ನಾನ್ ಅವಳ ಹರಕೆನ ತೀರಿಸ್ಬೇಕಷ್ಟೇ. ಹರ್ಕೆ ಕೋರ್ಕೆನ? ಹೌದು ಕಣೋ. ಸುಭಾಷ್ ಸರಿ ಹೋದ್ರೆ ಮತ್ತೆ ನಿನ್ನ ಎಲೆಕ್ಷನ್ ಅಲ್ಲೆಲ್ಲ ತೊಂದರೆ ಆಗ್ತಿದ್ಯಲ್ಲ, ಅದೆಲ್ಲ ದೂರ ಆದ್ರೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ಉರುಳ್ ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ ಕಣೋ. ನೋಡು, ಹರಕೆನ ತಕ್ಷಣ ಮುಗಿಸ್ಬಿಡ್ಬೇಕಂತೆ, ಇಲ್ಲಾಂದ್ರೆ ಮನ್ಸಿಗೆ ಕಿರಿಕಿರಿ ಆಗತ್ತಂತೆ. ಒಂದೇ ಒಂದಿನ ಹೋಗ್ಬಿಟ್ಟು ತಕ್ಷಣ ಬಂದ್ಬಿಡೋಣ. ಅಲ್ಲಮ್ಮ, ನಂಗೆ ಎಲೆಕ್ಷನ್ ಕೆಲ್ಸ. ನೋಡು, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನಾಳೆ ಹೋಗಿ ನಾಳಿದ್ ವಾಪಸ್ ಬಂದ್ಬಿಡೋಣ. ಹೇಗೂ ಸುಮನ್ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ಯಾ ತಾನೆ, ಅದನ್ನಿನ್ನೂ ಮಾಡಿಲ್ಲ. ಅದು ಅವಳ ಸನ್ನಿಧಿಲೇ ಆಗ್ಲಿ.
ಪ್ಲೀಸ್ ಕಣೋ ಹೋಗ್ ಬರೋಣ. ಹೀಗೆ ಏನಾದರೂ ಮಾತಾಡಿ ನನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತೀಯಲ್ಲಮ್ಮ. ಏನ್ ಯೋಚನೆ ಮಾಡ್ತಿದ್ಯೋ? ಸರಿ ಅಮ್ಮ, ನಿಮಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಹೋಗಿ ಬರೋಣ. ನಿಜವಾಗ್ಲೂ? ಸರಿ, ನಾನು ಮೇಲಿರ್ತೀನಿ. ಸರಿ. ಅಯ್ಯೋ, ಎಲ್ಲ ಇಷ್ಟು ಸಲೀಸಾಗಿ ಮುಗಿಯುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಆ ತಾಯಿ ಕರುಣೆ. ಸರಿ ಸರಿ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು, ಬಾ ನನ್ ಜೊತೆ. ಏನತ್ತೆ ಅದು? ಬಾ ಹೇಳ್ತೀನಿ. ಅಲ್ಲ, ಅಮ್ಮ ಯಾಕೆ ಇವಳನ್ನ ಆ ಕಡೆ ಕರ್ಕೊಂಡೋದ್ರು? ಯಾಕತ್ತೆ, ಏನಾಯ್ತು? ಹೇಳ್ತೀನಿ ಬಾ. ಇವತ್ತು ಸಾಧನ ದಿಢೀರ್ ಅಂತ ನನ್ನ ಹತ್ರ ಬಂದು ಸುಭಾಷ್ ಬಗ್ಗೆ ವಿಚಾರಿಸಿದ್ಲು. ಅತ್ತೆ, ಅವ್ರಿಗೇನಾದ್ರೂ ಅನುಮಾನ ಬಂದಿರ್ಬೋದಾ? 100% ಅನುಮಾನ ಬಂದಿರೋದಕ್ಕೆ ಅವಳು ನನ್ನ ಹತ್ರ ಬಂದು ಪ್ರಶ್ನೆ ಮಾಡಿದ್ದು. ಹಾಗಿದ್ಮೇಲೆ ಇರೋ ಸತ್ಯನ್ ಹೇಳ್ಬಿಡ್ಬೋದಲ್ವಾ ಅತ್ತೆ? ಇವಳೊಳ್ಳೆ, ಅವನಿರೋ ಜಾಗ ಗೊತ್ತಾದ್ರೆ ಇವರೆಲ್ಲ ಹೋಗಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಅವನು ಮತ್ತೆ ಕುಡಿಯೋದಕ್ಕೆ ಶುರು ಮಾಡ್ಬಿಡ್ತಾನೆ. ಅವನ್ ಸರಿ ಹೋಗೋವರೆಗೂ ಅವನಿರೋ ಜಾಗ ಯಾರಿಗೂ ಗೊತ್ತಾಗೋದ್ ಬೇಡ. ಇದನ್ನ ನಾವಿಬ್ರು ಗುಟ್ಟಾಗೆ ಇಟ್ಕೊಳ್ಳೋಣ, ಸರಿನಾ? ಸರಿ ಅತ್ತೆ. ಅದಕ್ಕೆ ಅನುಮಾನ ನಿಜ. ಅಮ್ಮಂಗೆ ಎಲ್ಲ ಗೊತ್ತಿದೆ. ಅದ್ ಸರಿ, ನೀನ್ ಹೋಗಿ ಸುಭಾಷನ್ನ ನೋಡ್ದ್ಯಾ? ಇಲ್ಲ ಅತ್ತೆ, ಇವತ್ತು ಹೋಗಕ್ಕಾಗ್ಲಿಲ್ಲ. ಆಮೇಲಿಂದ ಹೋಗಿ ನೋಡ್ಕೊಂಡು ಬರ್ತೀನಿ. ಪರವಾಗಿಲ್ಲಮ್ಮ, ಸುಮ್ಮನೆ ಕೇಳ್ದೆ ಅಷ್ಟೆ. ಸರಿ ಸರಿ, ಹೋಗಿ ಕೆಲಸ ನೋಡು. ದೇವ್ರೆ, ನಮ್ ಸುಭಾಷ್ ಬೇಗ ಗುಣ ಆದ್ರೆ ಅಷ್ಟೇ ಸಾಕು. ಓ, ಹಾಗಾದ್ರೆ ಸುಭಾಷ್ನ ನೀವೇ ಎಲ್ಲ ಬಚ್ಚಿಟ್ಟಿದ್ದೀರಾ? ಮಿನಿಸ್ಟರ್ ಮೇಲೆ ನಿಂಗೆ ಏನೋ ದ್ವೇಷ? ಏನು ಗೊತ್ತಿಲ್ಲ ಸರ್. ನಾನ್ ಯಾವ ಕೊಲೆ ಪ್ರಯತ್ನನೂ ಮಾಡಿಲ್ಲ. ನೀವ್ ಯಾವೊಂದೋ ಮಾತು ಕೇಳ್ಕೊಂಡು ನನ್ನನ್ನು ಒಳಗಾಕಿದ್ದೀರಾ. ನಾಳೆ ದಿನ ನಾನ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಅಡ್ಕಸ್ವಿ ನನ್ ಮಗನೇ, ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದಲ್ದೆ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಸರ್ ಸರ್, ದಯವಿಟ್ಟು ನನ್ನ ಮಗನ್ ಬಿಟ್ಬಿಡಿ ಸರ್. ನಿಮ್ ದಮ್ಮಯ್ಯ ಅಂತೀನಿ ಸರ್. ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಸರ್. ಅವನು ಕೊಲೆ ಮಾಡಿರಕ್ ಸಾಧ್ಯನೇ ಇಲ್ಲ ಸರ್. ಸರ್, ನನ್ನ ಮಗ ಒಂದ್ ಸೊಳ್ಳೆನೂ ಸಾಯಿಸ್ತಾನಲ್ಲ ಸರ್. ನಿನ್ ಮಗ ಸಾಯ್ಸಕ್ ಹೋಗಿಲ್ಲ, ಸುಪಾರಿ ಕೊಟ್ಟಿದ್ದಾನೆ. ಅಲ್ಲಿ ಕೂತಿದ್ದಾನಲ್ಲ ಭೂಪ, ಅವನೇ ಬಾಯ್ ಬಿಟ್ಟಿರೋದು. ಸರ್, ಇಲ್ಲಿ ಏನ್ ನಡೀತಿದೆಯೋ ನನಗೆ ಅರ್ಥನೇ ಆಗ್ತಿಲ್ಲ ಸರ್. ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಹೊಡಿಬೇಡಿ ಸರ್, ದಯವಿಟ್ಟು ಹೊಡಿಬೇಡಿ. ನನಗಿರೋದು ಒಬ್ಬನೇ ಮಗ ಸರ್, ಬಿಟ್ಬಿಡಿ ಸರ್. ಬೇಕಾದ್ರೆ ನೀವ್ ಎಷ್ಟು ದುಡ್ಡು ಬೇಕಾದ್ರೂ ಕೇಳಿ ಕೊಡ್ತೀನಿ. ಹೇಯ್ ಮುಚ್ಚಮ್ಮ ಬಾಯ್ನ. ನನ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀಯಾ? ನಿನ್ ಮಗನ್ ಜೊತೆ ನಿನ್ನ ಒಳಗಾಗ್ತೀನಿ. ಬೇಡಿ ಸರ್, ನನ್ ಮಗ ಏನೋ ತಪ್ಪು ಮಾಡಿಲ್ಲ, ಏನೋ ಹುಡುಕ್ ಬುದ್ಧಿ ಸರ್, ಕ್ಷಮಿಸ್ಬೇಡಿ ಸರ್. ಬಾಳ್ ಮುಚ್ಚಮ್ಮ ನೀನು. ಅವ್ರು ನನ್ಗೇನು ಮಾಡಕ್ಕಾಗಲ್ಲ. ಮೊದಲು ನಿನ್ನಿಂದ ಹೊರಡು ಹೊರಡು ಅಂತ ಹೇಳ್ತೀಯಾ? ಅದಕ್ಕೆ ಜಾನು, ಏನ್ ಅಷ್ಟೊಂದು ಅರ್ಜೆಂಟು? ನಿಮ್ಮ ಮತ್ತೆ ಎಲ್ಲೂ ಹೋಗಿಲ್ಲ? ಅಲ್ದ ನೋಡು. ಅದಕ್ಕೆ ನೀವ್ ಹೇಳಿದ 100% ನಿಜ. ಅದಕ್ಕೆ ಸುಭಾಷ್ನ ಆ ಹೂ ಮಾರೋಳು ಮತ್ತೆ ಅಮ್ಮ ಸೇರಿ ಬಚ್ಚಿಟ್ಟಿದ್ದಾರೆ.
ಏನ ಅವನೇನ್ ಚಿಕ್ಕ ಮಗುನ ಬಚ್ಚಿಡಕ್ಕೆ? ಜೈ, ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ಜಾನು, ಅದೇನು ಅಂತ ಹೇಳು. ಅದಕ್ಕೆ ಅಮ್ಮ ಮತ್ತೆ ಹೂ ಮಾರೋಳು ಮಾತಾಡ್ಕೊತಾ ಇದ್ರು. ಅದೇ ನಾವು ಸುಭಾಷ್ ಬಗ್ಗೆ ಅಮ್ಮನ ಹತ್ರ ಕೇಳಿದ್ವಲ್ಲ, ಅದನ್ನ ಅಮ್ಮ ಹೋಗಿ ಅವಳ ಹತ್ರ ಹೇಳಿದ್ರೆ ಅದಕ್ಕೆ ಅವಳು ಅತ್ತೆ ಇರೋ ವಿಷಯನ ಹೇಳ್ಬಿಡ್ಬೇಕಾಯ್ತು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಅಮ್ಮ ನಾವೇನಾದ್ರೂ ಈ ವಿಷಯ ಬಾಯ್ಬಿಟ್ರೆ ನಾವ್ ಮಾಡಿದ ಪ್ರಯತ್ನ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಮಿನಲ್. ಗೊತ್ತಿತ್ತು ಹೀಗೆ ಆಗಿರತ್ತೆ ಅಂತ ಗೊತ್ತಿತ್ತು. ಆ ಹುಡುಗಿ ಅತ್ತೆ ತಲೆ ಕೆಡ್ಸಿ ಸುಭಾಷ್ನ ಮನೆಯಿಂದ ಆಚೆ ಹಾಕಿದಾಳೆ. ನಿಮ್ಮಮ್ಮ ಏನೋ ನನ್ ಮಗ ಉದ್ಧಾರ ಆಗ್ಬಿಡ್ತಾನೆ ಅಂತ ಅವಳ ಮಾತ್ ನಂಬ್ಕೊಂಡಿದ್ದಾರೆ. ಸುಭಾಷ್ ಈಸ್ ಇನ್ ಡೇಂಜರ್. ಹಾಗಿದ್ರೆ ಬಾ ಅಮ್ಮನ್ನೇ ಕೇಳೋಣ. ಓ, ಕೇಳ್ಬಿಟ್ರೆ ಹೇಳ್ಬಿಡ್ತಾರಾ? ಯಾಕಾಗಲ್ಲ? ಸುಭಾಷ್ ಇಸ್ ಮೈ ಬ್ರದರ್. ಅವ್ನ್ ಡೇಂಜರ್ ಇದ್ದಾನೆ ಅಂದ್ಮೇಲೆ ಸುಮ್ನೆ ಕೂರಕ್ಕಾಗತ್ತಾ? ಜೈ, ನೀನ್ ನನ್ ಮೇಲ್ ಕೋಪ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಅವರು ಕೊಂಬೆ ಮೇಲ್ ನಡೆದ್ರೆ ನಾವು ಎಲೆಗಳ ಮೇಲ್ ನಡಿಬೇಕಾಗತ್ತೆ. ಹೇಳ್ತಾರೆ ಸುಭಾಷ್ ಎಲ್ಲಿದ್ದಾನೆ ಅಂತ ಅವ್ರ ಹತ್ರನೇ ಬಾಯ್ ಬಿಡಿಸ್ತೀನಿ. ಹೇಗೆ? ಅತ್ತೆ ವೀಕ್ನೆಸ್ ಆ ಹುಡ್ಗಿ. ಆ ಹುಡ್ಗಿನೇ ಲಾಕ್ ಮಾಡ್ಬಿಟ್ರೆ ಅವಳೇನು ಅತ್ತೆನೂ ಬಾಯ್ ಬಿಡ್ತಾರೆ. ವೇಟ್ ಅಂಡ್ ವಾಚ್.